ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಒಂದು ಪ್ಲ್ಯಾನನ್ನು ನೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿ. ಒಬ್ಬ ವ್ಯಕ್ತಿ ಒಂದು ಲೇಔಟಲ್ಲಿ ವಿಲ್ಲಾಗಳು ಕಟ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಲ್ಲಾ ಪ್ಲಾಟನ್ನು ಪರ್ಚೇಸ್ ಮಾಡಬೇಕು ಅಂತ ನನಗೊಂದು ಪ್ಲ್ಯಾನಿಂಗ್ನ ಕಳಿಸ್ಕೊಟ್ಟಿದ್ದಾರೆ. ನನಗೆ ಈ ರೀತಿ ಇದೆ ಅವರ ಒಂದು ಪ್ಲ್ಯಾನಿಂಗು ಅನ್ನೋದೊಂದು. ಆಲ್ರೆಡಿ ಕಟ್ಟಿದ್ದಾರೆ, ರೆಡಿಮೇಡಾಗಿ ಇದನ್ನು ಪರ್ಚೇಸ್ ಮಾಡೋಕ್ಕೆ ಆಸೆ ಪಟ್ಟವನೇ. ಇದು ಹೇಗಿದೆ, ನೀವು ಓಕೆ ಅಂದರೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದ್ದೇನೆ. ಇದು ಯಾಕೆ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳ್ತೀನಿ, ನೀವು ಕೇಳಿ ನೋಡಿ. ಪಶ್ಚಿಮ ವಾಯುವ್ಯ ಅಂದರೆ ವಾಯುಮೂಲೆ ಕಟ್ಟಾಗಿದೆ, ರೆಡ್ ಕಲರ್ ಆರೋ ಮಾರ್ಕ್ ನೋಡಿ. ಪೂರ್ವ ಅಗ್ನಿಮೂಲೆನೂ ಕಟ್ಟಾಗಿದೆ ನೋಡಿ, ರೆಡ್ ಕಲರ್ ಆರೋ ಮಾರ್ಕು. ಮತ್ತೊಂದು ಏನಂದರೆ ನೈಋತ್ಯ, ಬ್ಲೂ ಕಲರ್ ಆರೋ ಮಾರ್ಕ್ ನೋಡಿ. ನೈಋತ್ಯನೇ ಇಲ್ಲ ಇಲ್ಲಿ, ಅಂದರೆ ಇಲ್ಲಿ ಸಂಸಾರ ಮಾಡಲ್ಲ ಇವರು, ದೊಡ್ಡ ಸಾಹುಕಾರ ಇವರು. ಓಕೆ, ಇನ್ನೊಂದೇನೆಂದರೆ ಬ್ರೌನ್ ಕಲರ್ ಆರೋ ಮಾರ್ಕ್ ನೋಡಿ. ದಕ್ಷಿಣ ನೈಋತ್ಯದಲ್ಲಿ ಟಾಯ್ಲೆಟ್ ಇದೆ. ಬ್ರಹ್ಮಸ್ಥಾನಕ್ಕೆ ಅಂಟ್ಕೊಂಡೆ ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಮಾಡಿಬಿಟ್ಟವ್ರೆ. ಸೊ ಈಗ ಅಗ್ನಿಮೂಲೆಯಲ್ಲಿರುವಂತಹ ಬೆಡ್ರೂಮ್ಗೆ ಬಾಗಿಲು ಉತ್ತರ ವಾಯುವ್ಯಕ್ಕೆ ಬಂದಿದೆ, ಪರ್ಪಲ್ ಕಲರು ಆರೋ ಮಾರ್ಕು. ಇನ್ನೊಂದು ಬಾಗಿಲು ಪೂರ್ವದಲ್ಲಿ ಬೆಡ್ರೂಮ್ ಇದ್ದರೆ ಅದಕ್ಕೂ ಕೂಡ ಪಶ್ಚಿಮ ನೈಋತ್ಯಕ್ಕೆ ಬಾಗಿಲು ಹಾಕಿದ್ದೆ ನೋಡಿ, ಆರೋ ಮಾರ್ಕ್ ಕೊಟ್ಟಿದ್ದೀನಿ ಪರ್ಪಲ್ಲು. ಬಾತ್ರೂಮ್ಗೂ ಕೂಡ ಎರಡಕ್ಕೂ ಬಾತ್ರೂಮ್ಗಳಿಗೆ ಬಾಗಿಲು ಮತ್ತು ಕುತ್ತು ಬರ್ತಾ ಇದೆ ನೋಡಿ ಬೆಡ್ರೂಮ್ಗಳಿಗೆ. ಸೊ ಎಲ್ಲನೂ ಟೋಟಲಿ ರಾಂಗು. ಮತ್ತೊಂದೇನೆಂದರೆ ಪೂರ್ವದಲ್ಲಿರುವಂತಹ ಬೆಡ್ರೂಮಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗುವಂಥ ವಿಶೇಷ ಇದು ನೋಡಿ. ಅದು ಯೆಲ್ಲೋ ಕಲರ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಉತ್ತರಕ್ಕೆ ಯಾವತ್ತೂ ತಲೆ ಹಾಕಬಾರ್ದು. ಇದರ ವಿಶೇಷ ಏನು ಅಂತ ಅವ್ರಿಗೆ ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸಿದ್ದೇನೆ. ಇದು ಒಂದೊಂದಾಗಿ ಹೇಳ್ತೇನೆ ನೋಡಿ. ಪಶ್ಚಿಮ ವಾಯುವ್ಯ ರೆಡ್ ಮಾರ್ಕು, ಪೂರ್ವ ಅಗ್ನಿಮೂಲೆ ರೆಡ್ ಮಾರ್ಕು. ಇಲ್ಲಿ ಅಗ್ನಿಮೂಲೆ ಮತ್ತು ವಾಯುಮೂಲೆ ಕಟ್ಟಾಗಿದೆ. ಎಕ್ಸ್ಟೆಂಡ್ ಆದರೂ ಅಷ್ಟೇ, ಕಟ್ಟಾಗಿದ್ದರೂ ಅಷ್ಟೇ. ಫೈನಾನ್ಸಿಯಲಿ ಟೋಟಲಿ ಡ್ರಾಪ್ ಆಗಿಬಿಡ್ತಾರೆ. ಹೆಣ್ಣಿನಿಂದ ಅವಮಾನಕ್ಕೆ ಒಳಗಾಗ್ತಾರೆ. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ್ದು ಸಂಬಂಧಪಟ್ಟಿರುವಂಥ ನಾನು ಆಲ್ರೆಡಿ ವಿಡಿಯೋ ಕೊಟ್ಟಿದ್ದೇನೆ. ಅದ್ರ ಸಂಬಂಧಪಟ್ಟಿರೋದು ಹೆಣ್ಣಿಂದಲೇ ಎಲ್ಲ ಟೋಟಲಿ ಅವಮಾನಗಳು, ಹೆಣ್ಣು ಹುಚ್ಚು, ಲವ್ವು, ಅಫೇರ್ಸು ಎಲ್ಲ ಇಟ್ಕೊತಾರೆ ಇದು. ಹಾಗಾಗಿ ನೀವು ಇದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದೇನೆ. ಸೆಕೆಂಡ್ ಒನ್ನು, ಫೈನಾನ್ಷಿಯಲಿ ಡ್ರಾಪ್ ಆಗ್ತಾರೆ, ಲಿಟಿಗೇಷನ್ಸ್ ಆಗ್ತದೆ, ಪೊಲೀಸ್ ಕೇಸ್ಗೆ ಆಗ್ತದೆ. ಯಾಕೆಂದರೆ ಪೂರ್ವ ಅಗ್ನಿಮೂಲೆ. ಓಕೆ, ಮೋಸ ಮಾಡ್ತಾರೆ, ಬಿಸ್ನೆಸ್ಗೆ ಬಂಡವಾಳ ಹಾಕ್ತಾರೆ. ಪಶ್ಚಿಮ ವಾಯುವ್ಯ ಏನು ಮಾಡ್ತಾರೆ, ಇದ್ರ ಕಟ್ಟಿಂಗ್ ಅಂತಂದರೆ ಬೇಜನ್ ಸಾಲ ಸಿಗುತ್ತೆ, ಸಾಲ ಮಾಡ್ತೀರಾ, ಬಿಸ್ನೆಸ್ ಮನ್ ಆದರೆ ಬೇಡ ಇದು ಅಂತ ನಾನು ಹೇಳಿದ್ದೇನೆ. ಇದೊಂದಾಯಿತು. ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲಿ ನೈಋತ್ಯ ಮೂಲೆ ಬ್ಲೂ ಕಲರ್ ನೋಡಿ ಆರೋ ಮಾರ್ಕು. ನೈಋತ್ಯ ಮೂಲೆ ಕಟ್ಟಾಗ್ಬಿಟ್ಟಿದೆ. ನೈಋತ್ಯ ಅನ್ನೋದೇ ಇಲ್ಲ ಇಲ್ಲಿ. ಈ ಮನೆಗೆ ಪಂಚಭೂತಗಳು ಕೆಲಸ ಮಾಡಲ್ಲ ಇಲ್ಲಿ. ನೈಋತ್ಯ ಮೂಲೆ ಬ್ಲೂ ಕಲರಲ್ಲಿ ಇಲ್ಲ ಅಂತಂದರೆ ಇವರು ಸಂಸಾರ ಮಾಡಲ್ಲ ಈ ಮನೆಯಲ್ಲಿ. ನೀವು ಸಂಸಾರ ಮಾಡಲ್ಲ ಅಂತ ಹೇಳಿದ್ದೀನಿ. ಇದನ್ನು ತಗೊಂಡ್ರೆ ಗಂಡ ಹೆಂಡತಿ ದೂರ ಆಗಿಬಿಡ್ತಾರೆ ಆಯಿತಾ. ಹಾಗಾಗಿ ಇಲ್ಲಿ ಲವ್ ಅಫೇರ್ ಅಂತ ಇರ್ತದೆ ಒಂದು. ಯಾಕೆಂದರೆ ವಾಯುಮೂಲೆ ಅಗ್ನಿಮೂಲೆ ಕಟ್ಟಾಗಿದೆ, ಲವ್ ಅಫೇರ್ಗಳಿರ್ತದೆ ಈ ಮನೆಗಳಲ್ಲಿ. ಒಂದು ಮದುವೆ ಆದರೂ ಇನ್ನೊಂದು ಸ್ಟೆಪ್ನಿ ಇರ್ತದೆ. ಬೇಡ ನಿಮಗೆ ಇಂಥ ಒಂದು ಅಂತ ಹೇಳಿದ್ದೇವೆ. ನೈಋತ್ಯ ಮೂಲೆಯಲ್ಲಿ ಸಂಸಾರ ಅಂದರೆ ನೀವಿಬ್ಬರು ಸಂಸಾರ ಮಾಡಲ್ಲ. ಓಕೆ, ದಕ್ಷಿಣ ನೈಋತ್ಯದಲ್ಲಿ ಟಾಯ್ಲೆಟ್ ಇದೆ, ಅಟ್ಯಾಚ್ ಆಗಿದೆ ಅಂತಂದರೆ, ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಇದೆ ಅಂತಂದರೆ, ಬ್ರಹ್ಮಸ್ಥಾನ ಅಂತಂದರೆ ಮಕ್ಕಳನ್ನು ಯಜಮಾನ ಏನಾಯ್ತು ಅಂದರೆ ಕೆಟ್ಟೋಗ್ಬಿಡ್ತಾನೆ. ಇದು ಹೆಣ್ಣಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಆಗ್ತದೆ. ಓಕೆ, ನೆಕ್ಸ್ಟು ಇದು ಯಾರ ಕೈಗೆ ವಶ ಆಗುತ್ತೆ ಅನ್ನೋದೇ ಆದರೆ ಎರಡನೇ ಅಂದರೆ ಸ್ಟೆಪ್ನಿಗೆ ಹೋಗುತ್ತೆ ಇದು. ಅಂದರೆ ಏನಾರೋ ಒಂದನೇ ಹೆಂಡ್ತಿಗೆ ಹೋಗಲ್ಲ. ಇಲ್ಲ ಎರಡನೇ ಮಗಳಿಗೆ ಮಕ್ಕಳೇನಾರು ಇದ್ದರೆ ಎರಡನೇ ಮಗಳಿಗೆ ಹೋಗುತ್ತೆ. ಓಕೆ, ನೆಕ್ಸ್ಟು
ಇದರಲ್ಲಿ ಅಗ್ನಿಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಅಗ್ನಿಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಉತ್ತರ ವಾಯುವ್ಯ ಬಾಗಿಲು ಕೊಟ್ಟಿದ್ದಾರೆ ನೋಡಿ, ಪರ್ಪಲ್ ಕಲರು ಆರೋ ಮಾರ್ಕ್ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಇದರಲ್ಲಿ ಏನಾಗುತ್ತೆ ಅಂದರೆ ಇಂಥ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಹೊರಗಡೆ ಹೋಗಿರೋವಂಥ ವ್ಯಕ್ತಿ ಮನೆ ಒಳಗಡೆ ಬರೋಲ್ಲ. ಏನಾದ್ರು ಆಗ್ಬೋದು, ಅಂದರೆ ಎಣ್ಣೆ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಇವರು ಕ್ವಾರ್ಟರ್ಗಳು ಬೇಕು, ಎಷ್ಟು ಆದರೂ ಕುಡಿತಾನೇ ಇರ್ತಾರೆ ಅಂತ ಹೇಳಲ್ವಾ, ಆದರೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ ಅಂತ ಏನಾದರೂ ಮಾಡ್ಕೋಬೋದು. ನಮ್ಮ ಏರಿಯಾದಲ್ಲಿ ಇಂಥ ಒಂದು ಮನೆಯಲ್ಲಿ ಈ ಥರ ಇರೋದಕ್ಕೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ದ. ಓಕೆ, ಸೊ ಈ ಥರ ಒಂದು ಯಾವುದೋ ಒಂದು ಫ್ಯಾಮಿಲಿ ಇಶ್ಯೂಸ್ ಆಗಿ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ದ. ಸೊ ವಾಟ್, ಇದು ರಿಜೆಕ್ಟ್ ಆದಂಥ ಒಂದಾಯಿತು. ನೆಕ್ಸ್ಟು ಪೂರ್ವ ಮಧ್ಯಭಾಗದಲ್ಲಿ ಬೆಡ್ರೂಮು, ಅದಕ್ಕೂ ಪಶ್ಚಿಮ ನೈಋತ್ಯದಲ್ಲಿ ನೋಡಿ ಪರ್ಪಲ್ ಕಲರ್ ಆರೋ ಮಾರ್ಕ್ ಹಾಕಿದ್ದೀನಿ. ಅದಕ್ಕೂ ಪಶ್ಚಿಮ ನೈಋತ್ಯ ಅಂದರೆ ಅಲ್ಲಿ ಯಜಮಾನ ಮಲಗಲ್ಲ. ಪೂರ್ವ ಮಧ್ಯಭಾಗದಲ್ಲಿ ನಾರಾಯಣ ಲಕ್ಷ್ಮೀ ಇರೋ ಜಾಗ ಅಂತ ನಾನು ಹೇಳಿದ್ದೀನಲ್ವ ನೋಡಿ, ನಾನು ಅದಕ್ಕೆ ದೇವ್ರ ಮನೆ ನಾನು ಇಡೋದು. ಸೊ ವಾಟ್, ಇಲ್ಲಿ ಗಂಡ ಹೆಂಡತಿ ಸೇರಲ್ಲ. ಅದರಲ್ಲೂ ಬೇರೆ ಉತ್ತರಕ್ಕೆ ನೋಡಿ ಕರ್ಮಗಳು ಹೆಂಗೆ, ನೀವು ಏನಾರ ತಗೊಂಡ್ರೆ ಹುಚ್ಚರಾಗ್ತೀರ ನೀವು ಅಂತಲೂ ಕೂಡ ಹೇಳಿದೆ. ಯಾಕೆ ಗೊತ್ತಾ, ಉತ್ತರಕ್ಕೆ ತಲೆ ಹಾಕಿ ಮಲಗ್ತೀರಾ, ಮಲಗಬಾರ್ದು, ನಮ್ಮ ಹಿಂದೂ ಧರ್ಮ ಅಕ್ಸೆಪ್ಟ್ ಮಾಡಲ್ಲ. ಸೊ ಇನ್ನೊಂದೇನೆಂದರೆ ಪಿತೃದೋಷ ಇದೆ. ಪಿತೃದೋಷ ಅಂದರೆ ಇದು ಪೂರ್ವಕ್ಕೆ ತಿರ್ಕೊಂಡು ಟಾಯ್ಲೆಟ್ಗೆ ಹೋಗುವಂಥ ಟಾಯ್ಲೆಟ್ಗಳಿದ್ದಾವೆ. ಮತ್ತೊಂದೇನೆಂದರೆ ಇಲ್ಲಿ ಪಶ್ಚಿಮದಲ್ಲಿ ಅಡುಗೆ ಕೋಣೆ ಇರೋದರಿಂದ ಈ ಪಶ್ಚಿಮದಲ್ಲಿ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವುದು ಪಶ್ಚಿಮಕ್ಕೆ ತಿರ್ಕೊಂಡೆ ಅಡುಗೆ ಮಾಡ್ತಾಯಿದ್ದಾರೆ. ಈ ವ್ಯವಸ್ಥೆ ಯಾವತ್ತೂ ಅಷ್ಟೇ, ಪಶ್ಚಿಮದಲ್ಲಿ ಏನಾರು ಈ ಥರ ಪಶ್ಚಿಮ ವಾಯುವ್ಯ ಕಡೆ ಏನಾರು ಅಡುಗೆ ಕೋಣೆ ಇದ್ದರೆ ಉತ್ತರಕ್ಕೆ ತಿರ್ಕೊಂಡು ವಾಯುಮೂಲೆ ಕಾರ್ನರಲ್ಲೇ ಸ್ಟವ್ ಇರಬೇಕು. ಇದು ಒಂದು ರೀತಿ. ಇದೊಂದು ಏನಾದರೂ ಎಫೆಕ್ಟ್ ಏನಾಗುತ್ತೆ ಅಂದರೆ, ಒಮ್ಮೆ ಗಂಡ ಹೆಂಡತಿ ಏನಾರ ಜಗಳ ಆಡಿದ್ರೆ ಒಂದು ತಿಂಗಳಾಗಲಿ ಮಾತಾಡೋದಿಲ್ಲ, ಮುನಿಸ್ಕೊಂಡು ಬಿಡ್ತಾರೆ ಪರ್ಮನೆಂಟಾಗಿ, ಅದೇ ಶಾಶ್ವತ ಆಗಿಬಿಡ್ತದೆ. ಸೊ ಬೇಗ ಒಂದಾಗೋದಿಲ್ಲ ಅನ್ನೋದು ಶಾಸ್ತ್ರ ಇದೆ. ಮತ್ತೊಂದು ವಿಚಾರ ಏನಂತಂದರೆ, ಯಾವಾಗ ಪಶ್ಚಿಮ ವಾಯುವ್ಯ ಈ ರೀತಿ ಬಾಗಿಲಿದೆ ಅಂತಂದರೆ ನಾವು ಒಂದು ಈ ವಾಯುವ್ಯ ಕಡೆಯೇ ನಾವು ಕಿಚನ್ ಇಡಬಾರ್ದು, ಅದು ಅಗ್ನಿಮೂಲೆಗೆ ಇರಬೇಕು. ಯಾವಾಗ ವಾಯುಮೂಲೆಯಲ್ಲಿ ನಮಗೆ ಕಿಚನ್ ಇಡೋಕ್ಕೆ ಒಂದು ನಾವು ಚಾನ್ಸ್ ಕೊಡ್ತೀವಿ ಅಂದರೆ, ಅಗ್ನಿಮೂಲೆಯಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ನಾವು ಬಾಗಿಲಿಟ್ಟಾಗ ಮಾತ್ರ ವಾಯುಮೂಲೆಯಲ್ಲಿ ಕಿಚನ್ನು ಚಾನ್ಸಸ್ ಕೊಡ್ತೇವೆ. ನಾವು ಈ ರೀತಿ ಕೊಡಬಾರ್ದು. ಇದು ಟೋಟಲಿ ಓವರಾಲ್ ಇದು ಪಿತೃದೋಷದ ಮನೆ. ಗಂಡ ಹೆಂಡತಿ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಟೋಟಲಿ ಬಿಸ್ನೆಸ್ ಡ್ರಾಪ್ ಆಗ್ತೀರಿ ಅಂತ ನಾನು ಹೇಳಿದ್ದೇನೆ. ಇಲ್ಲಿ ಈ ಒಂಥರ ಈ ಅಡಿಕ್ಟ್ ಆಗುವಂತಹ ಈ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ಬಿಸ್ನೆಸ್ ಲಾಸ್ ಆಗುತ್ತೆ, ನೀವು ಒಬ್ಬ ಬಿಸ್ನೆಸ್ ಮ್ಯಾನು ಇಂಥದ್ದಕ್ಕೆ ಹೋಗಬೇಡ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ. ಇವರು ಬಿಸ್ನೆಸ್ಸು ಮಾಡೋಕ್ಕೋಸ್ಕರ ಮನೆ ಕಟ್ತಾ ಇದ್ದಾರೆ ಹೊರತು ಸಂಸಾರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ವಿಲ್ಲಾಗಳು ಕಟ್ತಾ ಇಲ್ಲ. ಇಂಥ ಮನೆಗಳಿಗೆಲ್ಲ ದಯವಿಟ್ಟು ಹೋಗಬೇಡಿ. ಒಬ್ಬ ವಾಸ್ತುದಾರನ ಹತ್ರ ಕನ್ಸಲ್ಟ್ ಮಾಡಿ ಇದು ಚೆನ್ನಾಗಿದೆಯೇ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿಸಿ ಅವರು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೇ ನೀವು ಅದನ್ನು ಪರ್ಚೇಸ್ ಮಾಡಿ. ವಿಲ್ಲಾಗಳಂತ ಕೋಟಿ 4 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಸುಮ್ಮನೆ ಇವರೆಲ್ಲನೂ ಸಂಸಾರ ಹಾಳು ಮಾಡಿಕೊಡುವಂಥ ಇಂಥ ಪ್ಲಾನಿಂಗ್ ಮಾಡುವಂಥ ಈ ಸಿವಿಲ್ ಇಂಜಿನಿಯರ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಈ ವಿಶಾಲ ವಾಸ್ತು ಕಡೆಯಿಂದ ಧಿಕ್ಕಾರ ಆಗ್ತೀನಿ. ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿರಬೇಕು ಅಂತಂದರೆ ಇಂಥ ಸಿವಿಲ್ ಇಂಜಿನಿಯರ್ಗಳ ಹತ್ರ, ಬಿಲ್ಡರ್ಗಳ ಹತ್ರ ಓಕೆ ಹುಷಾರಾಗಿರಿ. ಇಲ್ಲ ಅಂತಂದರೆ ತುಂಬಾ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇದೇ ಥರನೇ ನೋಡ್ಬೋದು, ತುಂಬ ನೋಡಿದ್ದೀವಿ ನಾನು ಕೂಡ. ಓಕೆ, ವಿಲ್ಲಾಗಳು ದಯವಿಟ್ಟು ಬೇಡ. ನೋಡೋಕ್ಕೆ ಎಷ್ಟು ಚೆಂದಾಗಿರುತ್ತೆ, ಮರಳು ಮಾಡ್ತಾರೆ ಡಿಂಗ್ ಡಾಂಗ್ ಮಾಡಿ. ಸೊ ಅದಕ್ಕೆ ನೀವು ಮರಳಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಮಕ್ಕಳು ಮರೆಯನ್ನು ಬೀದಿ ಪಾಲು ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ಬೇಡ. ಹೆಚ್ಚು ಜಾಸ್ತಿ ಇರೋದು ಉತ್ತರ ಕರ್ನಾಟಕ, ಉತ್ತರ ಭಾರತ ಹೆಚ್ಚು ಇಂಥದ್ದನ್ನು ನೋಡಬಹುದು. ವೀಕ್ಷಕರೇ, ನಾನು ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತನಾಡಿದ್ದರೆ ದಯವಿಟ್ಟು ಕ್ಷಮೆಪಣೆ ಇರಲಿ. ಈಗ ಈ ವಿಡಿಯೋ, ಇಂಥ ವಿಡಿಯೋಗಳನ್ನು ನೀವು ದಯವಿಟ್ಟು ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಮ್ಮ ಜನಗಳ ಒಂದು ಆರೋಗ್ಯ, ಅವರ ಸಂಸಾರ ಸ್ವಲ್ಪ ಸುಧಾರಿಸಲಿ. ಯಾಕಂದರೆ ಹೆಚ್ಚು ಜನ ಹೆಚ್ಚು ಕಮ್ಮಿ ಮಾಡ್ಕೊತಾ ಇರೋದೆಲ್ಲನೂ ಎಜುಕೇಟೆಡ್ಸು, ಸಾಫ್ಟ್ವೇರ್ಗಳು, ದೊಡ್ಡ ಸಾಹುಕಾರರೇ.
ಓಕೆ, ಯಾಕೆಂದರೆ ಅವ್ರ ಹತ್ರ ದುಡ್ಡಿರುತ್ತೆ, ಏನು ಬೇಕಾದರೂ ಮಾಡ್ಬೋದು ಅಂತ ಹೋಗ್ತಾರೆ, ಇಲ್ಲಿ ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾರೆ. ಸೊ ಅವರಗಳ ಸಂಸಾರಗಳನ್ನು ಅಟ್ಲೀಸ್ಟು ಸ್ವಲ್ಪ ನಿಲ್ಲೋ ಥರ ಮಾಡೋಣ, ಸ್ಟ್ಯಾಂಡರ್ಡಾಗಿ ಮಾಡೋಣ ಅನ್ನುವಂಥ ಉದ್ದೇಶ ನಮ್ಮದು, ಅಷ್ಟೇ ಬೇರೆ ಏನೂ ಇಲ್ಲ. ಸೊ ನೀವು ಇಂಥ ವಿಡಿಯೋಗಳನ್ನು ಶೇರ್ ಮಾಡ್ತೀರ ಅಂತ ನಾನು ನಂಬಿದ್ದೇನೆ. ಇಂಥದ್ದು ಶೇರ್ ಮಾಡಿದಾಗ ನಮ್ಮ ಧರ್ಮಕ್ಕೆ ಏನಾದರೂ ಒಂದು ನೀವು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಭಾವನೆ.